ಬಿಗ್ ಬಾಸ್ ಬರ್ತಾ ಇದೆ ಸರ್, ಬಂದಿದೆ. ಸೊ ನೋಡ್ತಿದ್ದೀರಾ ಹೇಗೆ ಏನು ಅಂತ, ಯಾರು ಇಷ್ಟ ಆದರು, ಏನು ಹೇಳ್ತೀರಿ? ನಿಮ್ಮ ಸೀಸನ್ನಷ್ಟು ಈ ಸೀಸನ್ನು ತುಂಬ ಹವಾ ಎಬ್ಬಿಸ್ತಿದೆಯಾ ಹೇಗೆ ಅಂತ? ಪ್ರತಿಯೊಂದು ಸೀಸನೂ ಇಟ್ ಈಸ್ ವೆರಿ ಡಿಫ್ರೆಂಟ್. ಸೊ ಒಂದು ಸೀಸನ್ನ ಇನ್ನೊಂದು ಸೀಸನ್ಗೆ ಕಂಪೇರ್ ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ಈ ಸೀಸನ್ ಅಲ್ಲ, ನಂಗೆ ಪ್ರತಿ ಸೀಸನಲ್ಲೂ ಫೇವ್ರೇಟ್ ಇರೋದು ಸುದೀಪ್ ಸರೇನೆ. ಅವ್ರು ಬಿಟ್ಟರೆ ಕಂಟೆಸ್ಟೆಂಟ್ಸ್ ಅಂದರೆ ಏನು ಹೇಳಲಿ, ಅಂದರೆ ಅವ್ರವ್ರ ಕ್ಯಾರೆಕ್ಟರ್ ವೈಸ್ ಅವ್ರವ್ರು ಆಡ್ತಾ ಇದ್ದಾರೆ. ಸೊ ಬಟ್ ನಿಮ್ಗೆ ಗೊತ್ತಿರೋರು ಯಾರಾದರೂ ಹೋಗಿದ್ದಾರೆ? ನನಗೆಲ್ಲರೂ ಗೊತ್ತು ಅಲ್ಲಿರೋರು. ಸೊ ಇವ್ರು ಚೆನ್ನಾಗಿ ಮಾಡ್ತಾವ್ರೆ, ಇವ್ರು ಚೆನ್ನಾಗಿಲ್ಲ ಅಂತ ಹೇಳೋಂಗಿಲ್ಲ. ಎವ್ರಿ ಒನ್ ಆರ್ ಡೂಯಿಂಗ್ ಗುಡ್. ಬಟ್ ಅದೇ ಅಲ್ಲಿಂದ ಹೊರಗೆ ಬಂದಮೇಲೆ ಸ್ವಲ್ಪ ಮಾತಿನ ಮೇಲೆ ನಿಗಾ ಇದ್ದರೆ ಚೆನ್ನಾಗಿರುತ್ತೆ. ಓಕೆ, ಸುಮ್ಮನೆ ಕೋಟಿ ಲೆಕ್ಕದಲ್ಲಿ ಮಾತಾಡ್ತಾ ಇದ್ದರೆ ಅದು ಇಟ್ ಫೀಲ್ಸ್ ವೆರಿ ಅಗ್ಲಿ ಟು ಹಿಯರ್ ಆಲ್ಸೋ. ಸೊ ಅದು ಸ್ವಲ್ಪ ಮೈ ಮೇಲೆ ನಾಲಿಗೆ ಮೇಲೆ ಕಂಟ್ರೋಲ್ ಇಟ್ಕೊಂಡು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಅದೇ ಆ ಕೋಟಿ ಲೆಕ್ಕನ ಬಿಗ್ ಬಾಸ್ ಮನೇಲಿ ಇರಬೇಕಿದೆ ಮಾತಾಡಿದರೆ ಇನ್ನೂ ಇರ್ತಾಯಿದ್ರು ಅಂತ. ಅಲ್ಲ, ಅಲ್ಲಿ ಅಟ್ಲೀಸ್ಟ್ ಇದನ್ನೇ ಅಲ್ಲಿ ಮಾಡಿದರೆ ಮೋಸ್ಟ್ಲಿ ಫಿನಾಲೆ ತನಕ ಕಂಟೆಸ್ಟೆಂಟ್ಸ್ ಇರೋರು. ಸೊ ನಿಮ್ಮ ಬಿಗ್ ಬಾಸ್ ಬರ್ತಾ ಇದೆ ಸರ್, ಬಂದಿದೆ. ಸೊ ನೋಡ್ತಿದ್ದೀರಾ ಹೇಗೆ ಏನು ಅಂತ, ಯಾರು ಇಷ್ಟ ಆದರು, ಏನು ಹೇಳ್ತೀರಿ? ನಿಮ್ಮ ಸೀಸನ್ನಷ್ಟು ಈ ಸೀಸನ್ನು ತುಂಬ ಹವಾ ಎಬ್ಬಿಸ್ತಿದೆಯಾ ಹೇಗೆ ಅಂತ? ಪ್ರತಿಯೊಂದು ಸೀಸನೂ ಇಟ್ ಈಸ್ ವೆರಿ ಡಿಫ್ರೆಂಟ್. ಸೊ ಒಂದು ಸೀಸನ್ನ ಇನ್ನೊಂದು ಸೀಸನ್ಗೆ ಕಂಪೇರ್ ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ಈ ಸೀಸನ್ ಅಲ್ಲ, ನಂಗೆ ಪ್ರತಿ ಸೀಸನಲ್ಲೂ ಫೇವ್ರೇಟ್ ಇರೋದು ಸುದೀಪ್ ಸರೇನೆ. ಅವ್ರು ಬಿಟ್ಟರೆ ಕಂಟೆಸ್ಟೆಂಟ್ಸ್ ಅಂದರೆ ಏನು ಹೇಳಲಿ, ಅಂದರೆ ಅವ್ರವ್ರ ಕ್ಯಾರೆಕ್ಟರ್ ವೈಸ್ ಅವ್ರವ್ರು ಆಡ್ತಾ ಇದ್ದಾರೆ. ಸೊ ಬಟ್ ನಿಮ್ಗೆ ಗೊತ್ತಿರೋರು ಯಾರಾದರೂ ಹೋಗಿದ್ದಾರೆ? ನನಗೆಲ್ಲರೂ ಗೊತ್ತು ಅಲ್ಲಿರೋರು. ಸೊ ಇವ್ರು ಚೆನ್ನಾಗಿ ಮಾಡ್ತಾವ್ರೆ, ಇವ್ರು ಚೆನ್ನಾಗಿಲ್ಲ ಅಂತ ಹೇಳೋಂಗಿಲ್ಲ. ಎವ್ರಿ ಒನ್ ಆರ್ ಡೂಯಿಂಗ್ ಗುಡ್. ಬಟ್ ಅದೇ ಅಲ್ಲಿಂದ ಹೊರಗೆ ಬಂದಮೇಲೆ ಸ್ವಲ್ಪ ಮಾತಿನ ಮೇಲೆ ನಿಗಾ ಇದ್ದರೆ ಚೆನ್ನಾಗಿರುತ್ತೆ. ಓಕೆ, ಸುಮ್ಮನೆ ಕೋಟಿ ಲೆಕ್ಕದಲ್ಲಿ ಮಾತಾಡ್ತಾ ಇದ್ದರೆ ಅದು ಇಟ್ ಫೀಲ್ಸ್ ವೆರಿ ಅಗ್ಲಿ ಟು ಹಿಯರ್ ಆಲ್ಸೋ. ಸೊ ಅದು ಸ್ವಲ್ಪ ಮೈ ಮೇಲೆ ನಾಲಿಗೆ ಮೇಲೆ ಕಂಟ್ರೋಲ್ ಇಟ್ಕೊಂಡು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಅದೇ ಆ ಕೋಟಿ ಲೆಕ್ಕನ ಬಿಗ್ ಬಾಸ್ ಮನೇಲಿ ಇರಬೇಕಿದೆ ಮಾತಾಡಿದರೆ ಇನ್ನೂ ಇರ್ತಾಯಿದ್ರು ಅಂತ. ಅಲ್ಲ, ಅಲ್ಲಿ ಅಟ್ಲೀಸ್ಟ್ ಇದನ್ನೇ ಅಲ್ಲಿ ಮಾಡಿದರೆ ಮೋಸ್ಟ್ಲಿ ಫಿನಾಲೆ ತನಕ ಕಂಟೆಸ್ಟೆಂಟ್ಸ್ ಇರೋರು. ಸೊ ನಿಮ್ಮ ಬಿಗ್ ಬಾಸ್ ಬರ್ತಾ ಇದೆ ಸರ್, ಬಂದಿದೆ. ಸೊ ನೋಡ್ತಿದ್ದೀರಾ ಹೇಗೆ ಏನು ಅಂತ, ಯಾರು ಇಷ್ಟ ಆದರು, ಏನು ಹೇಳ್ತೀರಿ? ನಿಮ್ಮ ಸೀಸನ್ನಷ್ಟು ಈ ಸೀಸನ್ನು ತುಂಬ ಹವಾ ಎಬ್ಬಿಸ್ತಿದೆಯಾ ಹೇಗೆ ಅಂತ? ಪ್ರತಿಯೊಂದು ಸೀಸನೂ ಇಟ್ ಈಸ್ ವೆರಿ ಡಿಫ್ರೆಂಟ್. ಸೊ ಒಂದು ಸೀಸನ್ನ ಇನ್ನೊಂದು ಸೀಸನ್ಗೆ ಕಂಪೇರ್ ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ಈ ಸೀಸನ್ ಅಲ್ಲ, ನಂಗೆ ಪ್ರತಿ ಸೀಸನಲ್ಲೂ ಫೇವ್ರೇಟ್ ಇರೋದು ಸುದೀಪ್ ಸರೇನೆ. ಅವ್ರು ಬಿಟ್ಟರೆ ಕಂಟೆಸ್ಟೆಂಟ್ಸ್ ಅಂದರೆ ಏನು ಹೇಳಲಿ, ಅಂದರೆ ಅವ್ರವ್ರ ಕ್ಯಾರೆಕ್ಟರ್ ವೈಸ್ ಅವ್ರವ್ರು ಆಡ್ತಾ ಇದ್ದಾರೆ. ಸೊ ಬಟ್ ನಿಮ್ಗೆ ಗೊತ್ತಿರೋರು ಯಾರಾದರೂ ಹೋಗಿದ್ದಾರೆ? ನನಗೆಲ್ಲರೂ ಗೊತ್ತು ಅಲ್ಲಿರೋರು. ಸೊ ಇವ್ರು ಚೆನ್ನಾಗಿ ಮಾಡ್ತಾವ್ರೆ, ಇವ್ರು ಚೆನ್ನಾಗಿಲ್ಲ ಅಂತ ಹೇಳೋಂಗಿಲ್ಲ. ಎವ್ರಿ ಒನ್ ಆರ್ ಡೂಯಿಂಗ್ ಗುಡ್. ಬಟ್ ಅದೇ ಅಲ್ಲಿಂದ ಹೊರಗೆ ಬಂದಮೇಲೆ ಸ್ವಲ್ಪ ಮಾತಿನ ಮೇಲೆ ನಿಗಾ ಇದ್ದರೆ ಚೆನ್ನಾಗಿರುತ್ತೆ. ಓಕೆ, ಸುಮ್ಮನೆ ಕೋಟಿ ಲೆಕ್ಕದಲ್ಲಿ ಮಾತಾಡ್ತಾ ಇದ್ದರೆ ಅದು ಇಟ್ ಫೀಲ್ಸ್ ವೆರಿ ಅಗ್ಲಿ ಟು ಹಿಯರ್ ಆಲ್ಸೋ. ಸೊ ಅದು ಸ್ವಲ್ಪ ಮೈ ಮೇಲೆ ನಾಲಿಗೆ ಮೇಲೆ ಕಂಟ್ರೋಲ್ ಇಟ್ಕೊಂಡು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಅದೇ ಆ ಕೋಟಿ ಲೆಕ್ಕನ ಬಿಗ್ ಬಾಸ್ ಮನೇಲಿ ಇರಬೇಕಿದೆ ಮಾತಾಡಿದರೆ ಇನ್ನೂ ಇರ್ತಾಯಿದ್ರು ಅಂತ. ಅಲ್ಲ, ಅಲ್ಲಿ ಅಟ್ಲೀಸ್ಟ್ ಇದನ್ನೇ ಅಲ್ಲಿ ಮಾಡಿದರೆ ಮೋಸ್ಟ್ಲಿ ಫಿನಾಲೆ ತನಕ ಕಂಟೆಸ್ಟೆಂಟ್ಸ್ ಇರೋರು. ಸೊ ನಿಮ್ಮ